ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲ್ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 23ನೇ ವಾಕ್ಯದ ಕೊನೆ ಭಾಗದಲ್ಲಿ ನಾವು ಈ ರೀತಿ ಓದ್ತೇವೆ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ರಾಜನಾದಂತಹ ಬೆಲ್ಶಚ್ಚರನ ಕುರಿತಾಗಿ ದೇವರ ವಾಕ್ಯ ತಿಳಿಸ್ತದೆ. ಬೆಲ್ಶಚ್ಚರನು ಬಾಬೇಲಿನ ಸಾಮ್ರಾಜ್ಯದ ಅರಸನಾಗಿ ಅವನು ಆಡಳಿತವನ್ನು ಆರಂಭಿಸ್ತಾನೆ. ಆಗಿರುವಂಥ ಸಮಯದಲ್ಲಿ ತನ್ನ ರಾಜ್ಯದ ಮುಖಂಡರಲ್ಲಿ 1000 ಮಂದಿಗೆ ಔತಣವನ್ನು ಮಾಡಿಸಿ ಆ 1000 ಜನ ಕಣ್ಣೆದುರಿಗೆ ತಾನು ದ್ರಾಕ್ಷರಸವನ್ನು ಕುಡಿತಾನೆ. ಆ ದ್ರಾಕ್ಷರಸವನ್ನು ಕುಡಿದು ಸವಿಯುತ್ತಾ ಇರುವಾಗ ಅವನಿಗೊಂದು ಆಸೆ ಬರ್ತದೆ. ತನ್ನ ತಂದೆಯಾದ ನೆಬೂಕದ್ನೆಚ್ಚರನು ದೇವಾಲಯದ ಅಥವಾ ಯೆರೂಸಲೇಮಿನ ದೇವಾಲಯದಿಂದ ತಂದಂತಹ ಪಾತ್ರೆಯಲ್ಲಿ ಕುಡಿಬೇಕು ಅಂತ. ನೋಡಿ ಹೆಂಗಿದೆ. ಅವನಿಗೆ ಬೇಕಾದಷ್ಟು ಒಳ್ಳೊಳ್ಳೆಯ ಕಪ್ಪುಗಳು, ಗ್ಲಾಸ್ಗಳೆಲ್ಲ ಇದ್ದರೂ ಸಹ ಅವನಿಗೊಂದು ಆಸೆ, ಆ ಬೆಳ್ಳಿ ಬಂಗಾರದ ಅದು ಪ್ರತ್ಯೇಕವಾಗಿ ಆಲಯದಿಂದ ತಂದಿರೋದ್ರಲ್ಲಿ ಕುಡಿಬೇಕು ಅಂತ. ಹಾಗೆ ಅದನ್ನು ತಗೊಂಡು ಬಂದು ಕುಡಿತಾನೆ. ನಮ್ಗೆ ಆ ವಿಷಯ ಗೊತ್ತು. ಕುಡಿತಾ ಇರಬೇಕಾದ್ರೆ ದೇವರ ವಾಕ್ಯ ಅಥವಾ ದೇವರ ಹಸ್ತ ಗೋಡೆ ಮೇಲೆ ಒಂದು ಬರಹವನ್ನು ಬರೆಯುತ್ತೆ. ಅದು ಅವನಿಗೆ ಓದೋಕ್ಕಾಗಲ್ಲ, ಅದು ಏನು ಅಂತ ಗೊತ್ತಾಗಲ್ಲ. ಆಗ ದಾನಿಯೇಲನನ್ನು ಕರೆಸ್ತಾರೆ. ದಾನಿಯೇಲನು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಿ ಬರ್ತಾನೆ. ಎಕ್ಸ್ಪ್ಲೇನ್ ಮಾಡುವುದಕ್ಕಾಗಿ ಬಂದಂಥ ಸಮಯದಲ್ಲಿ ಮಾತಾಡ್ತಾ ಇರುವಂತಹ ಒಂದು ಮಾತು 22ನೇ ವಾಕ್ಯದ ಕೊನೆ ಭಾಗ ನೋಡ್ತೀವಿ. ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರು ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಿ. ಯಾಕೆಂದರೆ ನಿನ್ನ ಅಪ್ಪನನ್ನು ದನಗಳಂತೆ ಹುಲ್ಲು ಮೇಯುವಂತೆ ಮಾಡಿದಂಥ ಒಬ್ಬ ದೇವರಿದ್ದಾನೆ ಅಂತ ನಿನಗೆ ಗೊತ್ತು. ದನಗಳಂತೆ ಹುಲ್ಲು ಮೇಯ್ತಾ ಇದ್ದಂಥ ಸನ್ನಿವೇಶ ನಿನಗೆ ಗೊತ್ತು. ಅದೆಲ್ಲ ಗೊತ್ತಿದ್ರೂ ಸಹ ನೀನು ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಿಲ್ಲ. ನೀನು ತಗ್ಗಿಸಿಕೊಳ್ಳದೆ ನೀನು ಮತ್ತೆ ಏನು ಮಾಡಿದೆ, ಈ ದೇವರನ್ನು ಕೋಪಗೊಳಿಸಿದೆ ಅಥವಾ ಈ ದೇವರನ್ನು ನೀನು ಘನಪಡಿಸಲಿಲ್ಲ. ಮಾತ್ರವಲ್ಲ, 23ನೇ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ನಿನ್ನ ಪ್ರಾಣ ಯಾರ ಕೈಯಲ್ಲಿದೆಯೋ, ಅದರ ಅರ್ಥ ನೀನು ಬಾಬೇಲ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದರೂ ಸಹ ಪ್ರಾಣ ನಿನ್ನ ಕೈಯಲ್ಲೆಲ್ಲ ಇರೋದು. ಅಧಿಕಾರ ನಿನ್ನ ಕೈಯಲ್ಲಿದೆ, ಸಾಮ್ರಾಜ್ಯದ ಅಧಿಕಾರ ನಿನ್ನ ಕೈಯಲ್ಲಿದೆ, ಪ್ರಾಣ ನಿನ್ನ ಕೈಯಲ್ಲಿಲ್ಲ. ಪ್ರಾಣ ಬೇರೊಬ್ಬ ವ್ಯಕ್ತಿಯ ಕೈಯಲ್ಲಿದೆ. ನೀನೊಬ್ಬ ರಾಜನಾಗಿದ್ದರೆ ರಾಜಾದಿ ರಾಜನಾದಂತಹ ದೇವರ ಕೈಯಲ್ಲಿ ನಿನ್ನ ಪ್ರಾಣ ಇದೆ. ಆ ದೇವರನ್ನು ನೀನೇನು ಮಾಡಲಿಲ್ಲ, ಘನಪಡಿಸಲಿಲ್ಲ. ಅಥವಾ ನಿನ್ನ ಸ್ಥಿತಿಗತಿಗಳು ಯಾರ ಅಧೀನದಲ್ಲ. ಅದರ ಅರ್ಥ ನಿನ್ನನ್ನು ಮೇಲ್ ತರಬೇಕಾ, ಕೆಳಗಿಳಿಸ್ಬೇಕಾ ಎಂಬುದಾಗಿ ನಿನ್ನ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಆ ದೇವರನ್ನು ನೀನು ಘನಪಡಿಸಲಿಲ್ಲ. ಒಂದನೇದು, ನಿನ್ನ ಪ್ರಾಣ ಆ ವ್ಯಕ್ತಿ ಕೈಯಲ್ಲಿದೆ, ಆ ದೇವರ ಕೈಯಲ್ಲಿದೆ. 2, ನಿನ್ನ ಸ್ಥಿತಿಗತಿಗಳ ಬದಲಾವಣೆಗಳು ಸಹ ನಿನ್ನ ಕೈಯಲ್ಲಲ್ಲ ಇರೋದು, ಅದು ದೇವರ ಕೈಯಲ್ಲಿದೆ. ಇಂದು ಈ ವಾಕ್ಯದ ಮುಂದೆ ತಗ್ಗಿಸಿಕೊಂಡು ನಾವು ಹೇಳೋಣ, ಸ್ವಾಮಿ ನಿನ್ನ ಕೃಪೆ, ನಿನ್ನ ಆಶೀರ್ವಾದದಿಂದ ನಾವಿಲ್ಲಿ ಬದುಕೊಂಡು ಜೀವಿಸ್ತಾ ಇದ್ದೇವೆ. ಈ ದಿವಸಗಳಲ್ಲಿ ನನ್ನ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಮ್ಮ ಸ್ಥಿತಿಗತಿಗಳು ನಮ್ಮ ಕೈಯಲ್ಲಲ್ಲ. ನಾವು ಮೇಲಿರಬೇಕಾ, ಕೆಳಗಿರಬೇಕಾ, ಉನ್ನತ ಸ್ಥಿತಿಯಲ್ಲಿರಬೇಕಾ, ಕೆಳಗಿನ ಸ್ಥಿತಿಯಲ್ಲಿರಬೇಕಾ, ಯಾವ ಸನ್ನಿವೇಶದಲ್ಲಿ ಜೀವಿಸಬೇಕು ಅನ್ನೋದು ನಾವಲ್ಲ ತೀರ್ಮಾನ ಮಾಡೋದು, ಅದು ದೇವರ ತೀರ್ಮಾನ ಮಾಡೋದು. ಪ್ರಾಣ ನನ್ನ ಕೈಯಲ್ಲಲ್ಲ, ಅದು ದೇವರ ಕೈಯಲ್ಲಿದೆ. ನನ್ನ ಸ್ಥಿತಿಗತಿಗಳು ದೇವರ ಕೈಯಲ್ಲಿದೆ. ನನ್ನನ್ನು ಉನ್ನತಕ್ಕೆ ನಡೆಸುವವನು, ಕೆಳಕ್ಕೆ ಇಳಿಸುವವನು ಆತನೇ. ನೆಬೂಕದ್ನೆಚ್ಚರನನ್ನು ಉನ್ನತಕ್ಕೆ ತಂದವನು ದೇವರೇ. ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲನ್ನು ಅಥವಾ ಯಹೂದ್ಯರನ್ನು ದಂಡೆತ್ತಿ ಬಂದು ಸೆರೆಯಾಗಿ ತೆಗೆದುಕೊಂಡು ಹೋಗುವುದಕ್ಕೆ ನೆಬೂಕದ್ನೆಚ್ಚರನಿಗೆ ಪ್ರೇರಣೆ ಕೊಟ್ಟು ಅವನನ್ನು ಟಾಪ್ ಲೆವೆಲ್ಗೆ ತಂದಿದ್ದು ದೇವರೇ ಅಂತ ಬೈಬಲ್ ಹೇಳುತ್ತೆ. ಆದರೆ ಅವನನ್ನು ದನಗಳ ಹಾಗೆ ಹುಲ್ಲು ಮೇಯುವಂತೆ ಮಾಡಿದ್ದು ಇದೇ ದೇವರು. ಯಾಕೆ? ಅವನು ದೇವರನ್ನು ಘನಪಡಿಸಲಿಲ್ಲ, ಅವನು ದೇವರನ್ನು ಸ್ತುತಿಸಲಿಲ್ಲ, ಅಥವಾ ದೇವರಿಗೆ ಕೊಡಬೇಕಾದ ಗೌರವವನ್ನು ಕೊಡದೇ ಇದ್ದಾಗ, ತನ್ನ ಆ ಗೌರವವನ್ನೆಲ್ಲ ತಾನೇ ತೆಗೆದುಕೊಂಡಾಗ, ತನ್ನ ಸ್ಥಿತಿಗತಿಗಳಿಗೆ ತಾನೇ ಕಾರಣ ಎಂಬುದಾಗಿ ತಿಳಿದುಕೊಂಡಾಗ ದೇವರು ಅವನನ್ನು ದನಗಳಂತೆ ಹುಲ್ಲು ಮೇಯುವ ಹಾಗೆ ಮಾಡಿದರು. ಈ ದಿವಸಗಳಲ್ಲಿ ನನ್ನನ್ನು, ನಿಮ್ಮನ್ನು ಉನ್ನತ ಸ್ಥಿತಿಗೆ ನಡೆಸಿದಂತಹ
ನನ್ನ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡಿ ನನ್ನನ್ನು ಉನ್ನತಕ್ಕೆ ನಡೆಸುವಂತಹ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ನನ್ನ ಸ್ಥಿತಿಗತಿಗಳನ್ನು ಬದಲಾಯಿಸಿ ಅದನ್ನು ಉನ್ನತವಾದ ರೀತಿಯಲ್ಲಿ ನಡೆಸುವಂತಹ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನಾನು ಆಶ್ರಯಿಸಬೇಕು. ನನ್ನ ಪ್ರಾಣ ನನ್ನ ಕೈಯಲ್ಲಲ್ಲ, ನನ್ನ ಸ್ಥಿತಿಗತಿಗಳು ನನ್ನ ಕೈಯಲ್ಲಲ್ಲ, ಅದು ದೇವರ ಕೈಯಲ್ಲಿದೆ. ಅದನ್ನು ಇಷ್ಟ ಬಂದ ಹಾಗೆ ಅದನ್ನು ತಿರುಗಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ರಾಜನ ಹೃದಯ ಯೆಹೋವನ ಕೈಯಲ್ಲಿದೆ, ತನ್ನಕ್ಕೆ ಇಷ್ಟ ಬಂದ ಕಡೆಗೆ ಅದನ್ನು ತಿರುಗಿಸ್ತಾನೆ. ನಮ್ಮ ಜೀವಿತವನ್ನು, ನಮ್ಮ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಸಹಾಯ ಮಾಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಆ ದೇವರ ಕೈಯಲ್ಲಿ ನಮ್ಮ ಪ್ರಾಣ ಇದೆ, ನಮ್ಮ ಸ್ಥಿತಿಗತಿಗಳು ಆತನ ಕೈಯಲ್ಲಿದೆ. ಆದ್ದರಿಂದ ಹೇಳೋಣ, ಕರ್ತನೇ, ನನ್ನ ಜೀವಿತ ನಿನ್ನ ಕೈಯಲ್ಲಿದೆ ಸ್ವಾಮಿ. ನನ್ನ ಸ್ಥಿತಿಗತಿಗಳನ್ನು ಉನ್ನತವಾಗಿ ನಡೆಸುವವನು, ಕೆಳಮಟ್ಟಕ್ಕೆ ನಡೆಸುವವನು ನೀನೇ ಆಗಿರೋದ್ರಿಂದ ನಿನ್ನನ್ನು ಘನಪಡಿಸ್ತೇನೆ. ಅದರ ಅರ್ಥ ಲಗಾಮ್ ಇರೋದು ದೇವರ ಕೈಯಲ್ಲಿ. ಲಗಾಮ್ ದೇವರ ಕೈಯಲ್ಲಿದೆ. ನನ್ನ ಜೀವಿತದ ಪೂರ್ಣ ಕಂಟ್ರೋಲ್ ದೇವರ ಕೈಯಲ್ಲಿದೆ. ಆತನಿಗೊಪ್ಪಿಸಿಕೊಟ್ಟು ಮುಂದೆ ಸಾಗೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ಸ್ಥಿತಿಗತಿಗಳನ್ನು ದೇವರೇ, ಪ್ರಾಣವನ್ನು ಕಂಟ್ರೋಲ್ ಮಾಡುವ, ಹಿಡಿದುಕೊಂಡಿರುವಂತಹ ದೇವರು ನೀನಾಗಿದ್ದೀಯಾ. ಅವ್ರನ್ನ ಉನ್ನತವಾದ ಸ್ಥಿತಿಗೆ ನಡೆಸಿ ದೇವರೇ, ನೀನು ಅವರನ್ನು ಆಶೀರ್ವದಿಸು. ಅವರು ನಿನ್ನನ್ನು ಘನಪಡಿಸುತ್ತಾ ನಿನಗಾಗಿ ಜೀವಿಸುವ ಹಾಗೆ ನೀನು ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.